3, 2, 1. ಅಂದು ಏಪ್ರಿಲ್ 14, 1891ರಲ್ಲಿ ಬಡ ಕುಟುಂಬ ಒಂದರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ ದಂಪತಿಗೆ ಕೊನೆಯ ಮಗನಾಗಿ ಜನಿಸಿದ ಮಗು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ಮುಖ್ಯೋಪಾಧ್ಯಾಯರಿಗೆ ಪ್ರಣಾಮಗಳು. ಇದಂತ ಸಂಸ್ಕಾರ? ಶಾಲೆ ಒಳಗ್ ಬರುವಾಗ ಶಾಲೆಗೆ ತಲೆ ಬಗ್ಗೆ ನಮಸ್ಕಾರ ಮಾಡಿದೆ, ಗುರುಗಳಿಗೆ ಬರೀ ಕೈ ಮುಗ್ದೆ. ಯಾಕಂದ್ರೆ ನಾನು ಕೆಳವರ್ಗದವನು. ನನ್ ಮುಖ್ಯೋಪಾಧ್ಯಾಯರಿಗೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದಿದ್ರೆ ಆಗ ಅದು ಅಪವಿತ್ರ ಆಗ್ತಿತ್ತು. ನೀ ಏನ್ ಹೇಳ್ಬೇಕು ಅಂತ ಇದ್ಯಾ ಭೀಮರಾವ್? ಇದೆಲ್ಲ ನಿಮ್ ನಂಬಿಕೆ ಮೇಲೆ ನಿಂತಿದೆ. ನಿಮ್ಮಲ್ಲೇನಾದ್ರೂ ಒಬ್ಬ ಶಿಕ್ಷಕನ ಗುಣಗಳು ಹೆಚ್ಚಾಗಿದ್ರೆ ಆಗ ನೀವು ಅಪವಿತ್ರ ಆಗದಿಲ್ಲ. ಬದಲಾಗಿ ನಿಮ್ಮಲ್ಲಿ ಸಾಮಾಜಿಕ ವ್ಯಕ್ತಿಯ ಗುಣಗಳು ಹೆಚ್ಚಾಗಿದ್ರೆ ಆಗ ನೀವು ಖಂಡಿತ ಅಪವಿತ್ರ ಆಗ್ತೀರಾ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಮಾತಾಡ್ತೀಯ? ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನಿಯಿರದವರ ಧೈರ್ಯವೋ. ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ. ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ. ನಾನು ನಿನ್ನ ಬಗ್ಗೆ ಬೇರೆ ಶಿಕ್ಷಕರ ಹತ್ರ, ವಿದ್ಯಾರ್ಥಿಗಳ ಹತ್ರ ಕೇಳಿದ್ದೀನಿ. ಎಲ್ರೂ ನಿನ್ನ ಓದು ನಡತೆ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ. ಧನ್ಯವಾದ ಗುರುಗಳೇ. ನೀವೊಬ್ರು ನನ್ ಬೆನ್ ಹಿಂದೆನೆ ಇದ್ರೆ ನನ್ ಜೀವನದಲ್ಲಿ ಗೆಲ್ತಾನೆ ಹೋಗ್ತೀನಿ. ನನ್ ಬೆಂಬಲ ಯಾವಾಗ್ಲೂ ಇರುತ್ತೆ ಭೀಮರಾವ್. ನಾನ್ ಬೇಕಾದ್ರೆ ಮಾತು ಕೊಡ್ತೀನಿ. ಬೇಡ ಮುಖ್ಯೋಪಾಧ್ಯಾಯರೇ, ನೀವು ಮಾತು ಕೊಡ್ಬೇಡಿ. ಗುರುಪಟ್ಟದಲ್ಲಿ ಕೂತಿರೋ ಒಬ್ಬ ವ್ಯಕ್ತಿ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಆ ಪರಿಸ್ಥಿತಿ ನೋಡಕ್ ತುಂಬಾ ಕಷ್ಟ ಆಗುತ್ತೆ. ಈ ಹಿಂದೆ ನಾನು ಓದ್ತಿದ್ದ ಶಾಲೆ ಮುಖ್ಯೋಪಾಧ್ಯಾಯರು ಕೂಡ ನನಗ್ ಮಾತು ಕೊಟ್ಟಿದ್ರು, ಅವ್ರು ಸದಾ ನನ್ ಜೊತೆ ನಿಲ್ತೀನಿ ಅಂತ. ಆದ್ರೆ ಶಾಲೆಯಿಂದ ನನ್ನ ಹೊರಗೆ ಹಾಕುವಾಗ ಅವ್ರು ನನ್ನ ಮಾತಾಡ್ಸೋದಿರ್ಲಿ ನೋಡಕ್ಕೂ ಬರ್ಲಿಲ್ಲ. ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಪ್ಪ ಒಂದ್ಸಲ ಹೇಳಿದ್ರು, ಶಬ್ದಗಳಿಗೆ ತನ್ನದೇ ಆದ ಸ್ವಂತ ಬೆಲೆಗಳಿರಲ್ಲ, ಬದಲಿಗೆ ಯಾರು ಹೇಳ್ತಾರೆ, ಎಷ್ಟ್ ಪಾಲಿಸ್ತಾರೆ ಅನ್ನೋದ್ರ ಮೇಲೆ ಶಬ್ದಗಳಿಗೆ ಬೆಲೆ ಬರುತ್ತೆ. ಮಕ್ಕಳೇ, ಈ ಗಣಿತ ಸಮಸ್ಯೆನ ನಿಮ್ ಪುಸ್ತಕದಲ್ಲಿ ಬರ್ಕೊಂಡು ಉತ್ತರ ಹೇಳಿ ನೋಡೋಣ. ಆಯ್ತಾ? ತುಂಬಾ ಹೊತ್ತು ಕೊಡಲ್ಲ ನಾನು. ಈ ರೀತಿ ಆಗ್ತಿರೋದೇ ಸರಿ ಕಾಣಿಸ್ತಿಲ್ಲ. ಆ ಕೆಳವರ್ಗದ ಹುಡುಗ ನಮ್ಮೂರಿಗೆ ಬಂದು ಓದ್ತಾನೆ, ಬರೀತಾನೆ, ಕಲಿತಾನೆ, ಅದು ನಮ್ಮ ಮಕ್ಕಳ ಜೊತೆ ಕೂತ್ಕೊಂಡು. ನಾವು ಸುಮ್ನೆ ಇರೋದಿಲ್ಲ. ಸುಮ್ನೆ ಕೂತ್ರೆ ಬರೀ ಅವಮಾನ ಅಲ್ಲ, ನಮ್ ಸಮಾಜದ ಕಟ್ಟುಪಾಡುಗಳನ್ನೇ ಕಿತ್ತೆಸಿತಾರ ಅವರು. ಒಂದು ಭಯ ಇದೆ. ಹೇಗ್ ನಾವು ನಮ್ಮೂರಿಂದ ಅವ್ರನ್ನ ಹೊರಗಾಕಿದ್ವೋ ಅದೇ ತರ ನೀವು ಅವ್ರನ್ನ ಕತ್ತಿಡಿದು ಹೊರಗಾಕಿ. ಓಡಿಸೋದೇನೆ. ಉತ್ತರ ಸಿಕ್ತಾ? ಭೀಮಾ, ಮುಖ್ಯೋಪಾಧ್ಯಾಯರು ಹೇಳಿದ್ರು ನೀನ್ ತುಂಬಾ ಚೆನ್ನಾಗಿ ಓದ್ತೀಯ ಅಂತ. ನಿನಗೂ ಉತ್ತರ ಸಿಗ್ಲಿಲ್ವಾ? ಇಲ್ಲ ಗುರುಗಳೇ, ನಂದು ಇನ್ನೂ ಆಗಿಲ್ಲ. ಗುರುಗಳೇ, ಇವನ್ ಸುಳ್ಳು ಹೇಳ್ತಿದ್ದಾನೆ.
ಭೀಮಂಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ನಂಬಕ್ಕೆ ಆಗಲ್ಲ. ನೀವು ಹೊರಡಿ ಇಲ್ಲಿಂದ. ಗುರುಗಳೇ, ನೀವೊಂದ್ ಪುಸ್ತಕ ಒಂದ್ಸಲ ನೋಡಿ, ಖಂಡಿತ ಪರಿಹರಿಸಿರ್ತಾನೆ. ಭೀಮಾ, ಪುಸ್ತಕ ತೋರ್ಸು. ಭೀಮಾ ಲೆಕ್ಕ ಬಿಡಿಸಿದಾನೆ, ಉತ್ತರ ಕೂಡ ಸರಿ ಇದೆ. ಭೀಮ್ರಾವ್, ಲೆಕ್ಕಕ್ಕೆ ಉತ್ತರ ಸಿಕ್ಕದ್ಮೇಲೆ ಹೇಳಕ್ಕೆ ಹಿಂಜರಿತಾ ಇದ್ಯಾ? ಹಿಂದೆ ಓದ್ತಿದ್ ಶಾಲೆನಲ್ಲಿ ನನ್ ಲೆಕ್ಕನ ಮೊದ್ಲೇ ಮಾಡಿ ತೋರಿಸಿದ್ರೆ ನನ್ ಜೊತೆ ಓದ್ತಿದ್ ಹುಡುಗರು ನನ್ ಮೇಲೆ ಹೊಟ್ಟೆ ಕಿಚ್ ಪಡ್ತಿದ್ರು, ನನ್ನ ದ್ವೇಷ ಮಾಡ್ತಿದ್ರು. ಜಾತಿ ಕಾರಣದಿಂದ ನಾನ್ ಮೊದ್ಲೇ ಇವರಿಂದ ದೂರ ಆಗಿದ್ದೀನಿ. ಇವರಿಂದ ಇನ್ನೂ ದೂರ ಹೋಗಕ್ ಇಷ್ಟ ಇಲ್ಲ. ಕೊನೆಯಲ್ಲಿ ನೀವೇ ಹೇಗಿದ್ರು ಉತ್ತರ ಬರ್ದೇ ಬರೀತೀರಾ. ಆಗ ನಾನ್ ನೋಡ್ತಿದ್ದೆ ನಾನ್ ಸರಿಯಾಗಿ ಮಾಡಿದ್ದೀನೋ ಅಥವಾ ಇಲ್ವೋ. ಮಕ್ಕಳೇ, ಪರೀಕ್ಷೆ ಫಾರ್ಮ್ನ ಸಮಯ ತಗೊಂಡು ನಿಧಾನವಾಗಿ ತುಂಬಿಸ್ಬೇಕು. ಮೊದಲನೇದಾಗಿ ನಿಮ್ಮ ಪೂರ್ಣ ಹೆಸರು. ಗುರುಗಳೇ, ಪೂರ್ತಿ ಹೆಸರೇನ್ ಬರೀಲಿ? ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬಾವಾಡೇಕರ್ ಅಂತನಾ? ನಿನ್ನ ಪೂರ್ತಿ ಹೆಸರನ್ನ ಹೀಗ್ ಬರಿ, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ನಿಮ್ಮಪ್ಪ ನಾಮ ಅಲ್ವಾ? ಅದನ್ನ ನಾನ್ ಹೇಗ್ ಸೇರಿಸ್ಕೊಳ್ಳಿ? ಸೇರ್ಸ್ಕೋ ಭೀಮಾ. ನಿನ್ನ ಗುರುಗಳು ನಿನಗ್ ಕೊಡ್ತಿರೋ ಉಡುಗೊರೆ ಅಂತ ತಿಳ್ಕೊ. ಜೀವನದಲ್ಲಿ ಹೀಗಾದ್ರೂ ನಿನ್ ಗುರುಗಳನ್ನ ನೆನಪು ಮಾಡ್ಕೋ ಭೀಮಾ. ಭೀಮ್ರಾವ್, ಹೇಳ್ಕೊಂಡ್ ಬನ್ರಿ ಭೀಮ್ರಾವ್ನ. ಭೀಮ್ರಾವ್ ಇಲ್ಲಿ ಓದೋ ಹಾಗಿಲ್ಲ, ಹೊರಗಾಕಿ ಅವನನ್ನ. ಹೇಳ್ಕೊಂಡ್ ಬನ್ನಿ ಹೊರಗೆ. ನಿಂತ್ಕೋ. ಗುರುಗಳೇ, ಭೀಮ್ರಾವ್ ಇಲ್ಲಿ ಓದೋ ಹಾಗಿಲ್ಲ. ಅಯ್ಯೋ, ಇದೆಂತ ಮಾತು? ಭೀಮರಾವ್ ಎಲ್ಲಿ ಹೋಗಿ ಓದ್ತಾನೋ ಅವನಿಗೆ ತೊಂದರೆ ಕೊಡೋದೇ ನಿಮ್ ಕೆಲ್ಸನ? ಭೀಮರಾವ್ ಈ ಶಾಲೆ ಬಿಟ್ಟು ಎಲ್ಲೂ ಹೋಗಲ್ಲ. ಹಾ, ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ, ಅದೇನಾದ್ರೂ ಸರಿ. ಈ ಶಾಲೆ ನಿಮ್ ಸುಪರ್ದಿಲಿರೋದು, ಅದಕ್ಕೆ ನೀವೇ ಇವನ್ನ ಹೊರಡೋಕ್ ಹೇಳಿ. ಇಲ್ಲ ಅಂದ್ರೆ ನೀವು ಗುರುಗಳು ಅನ್ನೋ ಗೌರವ ಇಲ್ಲದೆ ನಾವು ನಡ್ಕೋಬೇಕಾಗುತ್ತೆ. ನೋಡಿ, ನಾವುಗಳು ಕೂತ್ಕೊಂಡು ಪರಿಹರಿಸೋಣ. ಮಾತಾಡಕ್ ಏನೂ ಇಲ್ಲ ಇಲ್ಲಿ. ನಾವು 5 ಎಣಿಸ್ತೀವಿ, ಅಷ್ಟರಲ್ಲಿ ಇವನನ್ನ ಇಲ್ಲಿಂದ ಹೊರಗೆ ಕಳ್ಸಿ. ಇಲ್ಲ ಅಂದ್ರೆ ಇಲ್ಲಿ ಶಾಲೆ ಇತ್ತ ಅನ್ನೋದೇ ಗೊತ್ತಾಗ್ಬಾರ್ದು, ಹಂಗ್ ಮಾಡ್ಬಿಡ್ತೀವಿ. ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು. ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿವುದೇ, ನಾ ಮತ್ತೆ ಹಾರುವ ಕಿರು ಆಸೆ ಮೂಡಿದೆ. ಬೆಳಕು ಹರಿದಿದೆ, ಭಾನುಮಯ್ಯ ಮುರಿದಿದೆ, ಈಗ ರೆಕ್ಕೆ ಹಾರದೆ ಕೊನೆ ಕದವು ತೆರೆಯದೆ. ನನ್ಗ್ ನಂಬಿಕೆ ಇದೆ, ನಾನ್ ಯಾವ ವಿಷಯದ ಬಗ್ಗೆ ಯೋಚಿಸ್ತಿದ್ದೀನೋ ಹೊರಗ್ ಬರಕ್ ದಾರಿನ ಈ ಪುಸ್ತಕಗಳೇ ತೋರಿಸುತ್ತೆ ಅಂತ. ಹೊರಡಕ್ಕೂ ಮುಂಚೆ ಓದೋದು ತುಂಬಾ ಮುಖ್ಯ. ಅಮ್ಮ ಹೇಳಮ್ಮ, ಜಾತಿ ಹೆಸರಲ್ಲಿ ನಮ್ನ ಬೇರೆ ಮಾಡಿರೋದು ಯಾರು? ನಂಗ್ ಗೊತ್ತಿಲ್ಲ, ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪು ಬರ್ತಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ತಗೋ ಈ ಪುಸ್ತಕ, ಬರೆಯೋಕ್ ಶುರು ಮಾಡು. ಬರಿ, ಪ್ರತಿ ಹೆಣ್ಣು ತನ್ನ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಬರಿ. ಬರಿ, ಪ್ರತಿ ಹೆಣ್ಣಿಗೂ ಸ್ವಾತಂತ್ರ್ಯ ಸಿಗಬೇಕು ಅಂತ ಬರಿ. ಅವಳೆಷ್ಟು ಸಬಲೆ ಆಗ್ಬೇಕು ಅಂದ್ರೆ ಗಂಡನ್ ಮನೆಯಿಂದ ಓಡಿಸಿದ್ರು ಅವಳು ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ದುಡಿಬೇಕು. ಅವರ ಬೆವರು ಸಮಾನತೆಗೆ ಸಂಜೀವಿನಿಯಾಯ್ತು. ಅವರ ಬರಹ ಭಾರತದ ಸಂವಿಧಾನವಾಯ್ತು.
ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕೀಳು ಜಾತಿ, ಶೂದ್ರ, ಅಸ್ಪೃಶ್ಯರನ್ನಾಗಿ ಮಾಡಿ ಈ ಸಮಾಜದಿಂದ ಹೊರಗಿಟ್ಟಿದ್ರು. ನಾವು ಕೂಡ ಮನುಷ್ಯರ ಹಾಗೆ ಬದುಕಬೇಕಂದ್ರೆ ನಾವೆಲ್ಲರೂ ವಿದ್ಯೆ ಕಲಿಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಹೋರಾಟದ ಹಾದಿ ಹಿಡಿಬೇಕು. ದಬ್ಬಾಳಿಕೆಯ ಕೋಟೆಯನ್ನ ಕೆಡವೋದಕ್ಕೆ ನೀವೆಲ್ಲ ನನ್ನ ಜೊತೆ ನಿಲ್ತೀರಾ? ಸಂಕಟದಲ್ಲಿ ಬಂದೆ ಆಗಿ ಆಧಾರ, ಆಗಿ ಆಧಾರ, ಆಗಿ ಆಧಾರ. ನಿನ್ನಿಂದ ಅಸಮಾನತೆ ಈಗ ದೂರ, ಬರಗೋಯ್ತು ಭಾರ, ಮರೆಯಾಯ್ತು ದೂರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ನೀವು ಸತ್ತ ಮೇಲೂ ಬದುಕಬೇಕು ಅಂತಿದ್ರೆ ಅಧ್ಯಯನಕ್ಕೆ ಯೋಗ್ಯವಾದದನ್ನ ಬರೆಯಿರಿ, ಇಲ್ಲ ಬರೆಯುವಂತ ಯೋಗ್ಯ ಕೆಲಸ ಮಾಡಿ. ನಾನು ಒಂದು ಧರ್ಮವನ್ನು ನಂಬ್ತೀನಿ, ಅದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಯನ್ನ ಹೇಳಿಕೊಡುತ್ತೆ. ರಾಷ್ಟ್ರೀಯತೆ ಉತ್ತುಂಗಕ್ಕೆ ಏರುವುದು ಯಾವಾಗ ಎಂದರೆ ನಾವೆಲ್ಲರೂ ಜಾತಿ, ಧರ್ಮ, ಜನಾಂಗಗಳನ್ನ ಮೀರಿ ಬೆಳೆದಾಗ ಮತ್ತು ಮಾನವೀಯತೆಗೆ ಸರ್ವೋಚ್ಚ ಸ್ಥಾನವನ್ನ ಕೊಟ್ಟಾಗ.